ನಮಸ್ಕಾರ. ಸೊ ಇವತ್ತು ನಾ ವಿಡಿಯೋ ಮಾಡತ್ತಿದ್ದು ಇನ್ಸ್ಟಾ 360 X4ನಾಗ 100 ರೂಪೀಸ್ ಪೆಟ್ರೋಲ್ ಹಾಕ್ಸಮು ನಮ್ಮ ಊರಿಗೆ ಹೊಂಟಿನಿ ಹೊಲಕ್ಕೆ. ಇವತ್ತು ಭಾಳ ದಿನ ಮೇಲೆ ಗಾಡಿ ಚಾಲೂ ಮಾಡೀನಿ ಅಂತೇಳಿ ಊರಿಗೆ ಹೊಂಟಿನಿ. ಒಂದು ಸ್ವಲ್ಪ ಗಾಡಿ ಒರೆಸಿಲ್ಲ ಬಿಟ್ಟಿಲ್ಲ ಏನಿಲ್ಲ. ಆಯಿಲ್ ಹಾಕ್ಬೇಕು ಈ ಗಾಡಿಗೆ. ಆಯಿಲ್ ಮ್ಯಾಂಡೇಟರಿ ಅದ. ಟೂಟಿ ಆಯಿಲ್ ನಮ್ಮದು ಟೂಟಿ ಪಂಪು ಸ್ವಲ್ಪ ಖರಾಬ್ ಅದ, ಹಂಗಾಗಿ ಡೈರೆಕ್ಟ್ ನಾ ಟ್ಯಾಂಕ್ನಾಗೆ ಹಾಕ್ತೀನಿ ಆಯಿಲು. ಆಲ್ಮೋಸ್ಟ್ RXದು ಎಲ್ಲ ಟೂಟಿ ಆಯಿಲ್ ಟ್ಯಾಂಕ್ನಾಗೆ ಹಾಕ್ತಾರೆ. ಯಾಕಂತಂದ್ರೆ ಪಂಪು ಯಾವಾಗ ಕೈ ಕೊಡ್ತದೆ ಗೊತ್ತಿಲ್ಲ, ಹಂಗಾಗಿ ಪಂಪ್ ಯಾರು ರಿಪ್ಲೇಸ್ನು ಮಾಡ್ಸ್ಲಕ್ಕೆ ಹೋಗಲ್ಲ. 100 ಹಾಕ್ರಿ. ಸೊ RX ಆಮೇಲೆ 2 ಸ್ಟ್ರೋಕ್ ಗಾಡಿಗಳು ಯಾರು ಇಟ್ಟಿರ್ತಾರೆ ಫಿಕ್ಸ್ ಒಂದು 2-3 ಪ್ಯಾಕೆಟ್ ಆಯಿಲ್ ಟೂಲ್ ಬಾಕ್ಸ್ನಾಗ ಇಟ್ಟಿರ್ತಾರೆ. ಯಾಕಂತಂದ್ರೆ ಎಲ್ಲ ಒಂದು ಪಂಪಿನಾಗ ಆಯಿಲ್ ಸಿಗಲ್ಲ, ಟೂಟಿ ಆಯಿಲು. ಸೊ ಹಂಗಾಗಿ ಇಟ್ಕೋದು ಬೆಸ್ಟ್ ಅಂತ ನನಗನ್ನಿಸ್ತದೆ. ಈಗ 2 ಸ್ಟ್ರೋಕ್ ಇಂಜಿನ್ಗಳಿಗೆ ನೀವು ಟೂಟಿ ಆಯಿಲ್ ಹಾಕ್ಲಿಲ್ಲಪ್ಪ ಅಂತಂದ್ರೆ ಅದು ಇಂಜನ್ ಮೇಲೆ ಎಫೆಕ್ಟ್ ಬೀಳ್ತದೆ. ಹಂಗಾಗಿ ಜಲ್ದಿ ಇಂಜನ್ ಕೆಲಸ ಬರೋ ಚಾನ್ಸಸ್ ಇರ್ತವೆ. ಸೊ ಭಾಳ ದಿನ ಆಗಿತ್ತು ನಾನು ಗಾಡಿ ನಿಂದಿರಿಸಿ. ಹಾಲತ್ ನೋಡ್ರಿ ಹೆಂಗೆ ಪೂರ ಮಳೆಯಾಗೆ ನಿಂತದ. ತೊಯ್ದು ಹೋಗ್ಯದ. ಹೆಂಗೆ ಎಲ್ಲಿ ಸಿಕ್ಕಲ್ಲ ಆಯಿಲ್ ಲೀಕ್. ಆಮೇಲೆ ಇಲ್ಲಿ ಫೋರ್ಕ್ ಬಲ್ಲಿಂದ ಆಯಿಲ್ ಹೊಂಟದ, ಎಲ್ಲ ಚೇಂಜ್ ಮಾಡಿಸ್ಬೇಕು. ಇದು ಇದು ಏನಿಲ್ಲ ಅಂದ್ರೆ ಒಂದು 4-5 ವರ್ಷ ಆಯ್ತು ನಾ ಗಾಡಿ ತೊಗೊಂಡು. ಒಂದು ಸರಿ ರೀಪೇಂಟಿಂಗ್ ಆಗ್ಯದ, ಆಮೇಲೆ ರೀಬಿಲ್ಟ್ನೂ ಆಗಿತ್ತೆಲ್ಲ ಮಸ್ತ್ನಾಗ. ಬಟ್ ಈಗ ಮತ್ತೆ ಅದೇ ಕಂಡೀಷನ್ದಾಗೆ ಬಂದದ ಉಲ್ಟಾ ಮಾಡಿಸ್ಬೇಕು. ಬಟ್ ಇಂಜನ್ ಫಿಟ್ ಅದ ನನ್ನ ಗಾಡಿದು. ಒಂದು ಸ್ವಲ್ಪ ಬೋರ್ ಸೌಂಡ್ ಹೊಂಟದ, ಅದು ಬಿಟ್ಟರೆ ಮತ್ತೇನಿಲ್ಲ. ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಪೆಟ್ರೋಲಾಗ ಗಾಡಿ ಅವಾಗ ಸ್ಟಾರ್ಟ್ ಆಗ್ತದೆ ಗಾಡಿ. ಒಂದು ಸ್ವಲ್ಪ ಹೊತ್ತು ಸ್ಟಾರ್ಟ್ ಆಗಿ ಒಂದು ಸ್ವಲ್ಪ ಅರ್ಧ ಗಂಟೆ ಹಂಗೆ ಬಿಟ್ಟನಂತಂದ್ರೆ ಕಂಟಿನ್ಯೂ ಯೂಸ್ ಮಾಡತ್ರ ಒಂದೇ ಕಿಗೆ ಸ್ಟಾರ್ಟ್ ಆಗ್ತದೆ ನನ್ನ ಗಾಡಿ. ಕಾಸಿ ಆಗ್ತದೆ ಈ ಗಾಡಿದು. ಹಂಗಾಗಿ ಗಾಡಿ ಮಾರೇ ಇಲ್ಲ. ಭಾಳಷ್ಟು ಜನ ಮಾರ್ತೇನೆ ಅಂತ ಕೇಳ್ತಾರೆ, ಬಟ್ ಮಾರ್ಲಕ್ಕೆ ಮನಸ್ಸಾಗಲ್ಲ ಇದು ಗಾಡಿ ನನಗೆ. ಇವತ್ತು ಗಾಡಿ ರಿಪೇರಿ ಮಾಡ್ಕೊಂಬಂದೀನಿ. ಏರ್ ಹೊಡೀರಿ ಅಂತಂದ್ರೆ ಅವ್ರನ್ನ ಇವತ್ತೇ ರಿಪೇರಿ ಮಾಡಿರಂತ. ಎಲ್ಲರೂ ಇವತ್ತೇ ರಿಪೇರಿ ಮಾಡ್ದಂಗೆ ಕಾಣಿಸ್ತಾರೆ. ಸೊ ನಂದು ಸ್ಪ್ಲೆಂಡರ್ ಆದಮೇಲೆ ಸೆಕೆಂಡ್ ಗಾಡಿ ಇದು ನನ್ನ ಜೀವನದಾಗ. ಫಸ್ಟ್ ಸ್ಪ್ಲೆಂಡ್ರ್, ಅದಾದಮೇಲೆ ಸೀದಾ RX. ಸ್ಪ್ಲೆಂಡರ್ ಸೇಲ್ ಮಾಡಿದ್ಮೇಲೆ ಯಾವ ಗಾಡಿ ತೊಗೋಬೇಕಂತ ಗೊತ್ತಾಗಲಿಲ್ಲ. ನನ್ನೊಂದು ಗುಡ್ ಟೈಮ್ ಅಂತ ಹೇಳ್ಬೋದು. ಅದೇ ಟೈಮಿಗೆ ನನಗೆ RX ಸಿಕ್ತು. RXದು ಯಾವಾಗೂ ಕ್ರೇಜ್ ಕಮ್ಮಿ ಇಲ್ಲ ಅಂತ ತಿಳ್ಕೊರಿ. ಸೊ ಆ ಟೈಮ್ನಾಗ ನಮಗೆ RX ಸಿಗ್ಲತ್ತದ ಅಂತಂದರೆ ದೊಡ್ಡದು. RXದ ಹಾವಳಿ ಒಂದು 4-5 ವರ್ಷದಿಂದ ಇಷ್ಟಗನ ಇದ್ದಿತ್ತು ಅಂತಂದ್ರೆ ಎಲ್ಲರಿಗೂ RX ಬೇಕಾಗಿತ್ತು. ಸೊ ಅಂಥ ಟೈಮ್ನಾಗ ನನಗೆ RX ಸೊ ನನ್ನೊಂದು ಪ್ರೈಸ್ ರೇಟ್ನಾಗೆ ನನಗೆ ಈ ಗಾಡಿ ಸಿಕ್ತು. ನಂಗೆ ಅವಾಗಿನ ಹಿಡಿದು ಇಲ್ಲಿ ತನಕನೂ ನನಗೆ ಈ ಗಾಡಿದು ಇಂಜನ್ ಆಗಲಿ, ಆಮೇಲೆ ಎಲ್ಲೇ ಒಂದು ಕಡೆ ಕೈ ಕೊಟ್ಟು ನಿಂತದಂತಂದು ಕೇಸಿಂದ ಅನ್ನಪ್ಲೇನೇ ಇಲ್ಲ ಗಾಡಿ. ಎಲ್ಲ ಟೈಮು ನಾ ಎಲ್ಲೆಲ್ಲಿ ಒಯ್ದಿನ ಗಾಡಿ ಎಲ್ಲ ಕಡೆಯೂ ಆರಾಮಾಗಿ ಕರ್ಕೊಂಡು ಹೋಗೇ ಬಂದದ. ಅದೊಂದು ಕಾರಣ. ಆದ್ರೆ ಇನ್ನೊಂದೇನಂತಂದ್ರೆ ಈ ಗಾಡಿ ನನ್ನ ಲಾಸ್ಟ್ ತನಕನೂ ಇಟ್ಕೋಬೇಕಂತ ಅಂದ್ಕೊಂಡೀನಿ. ಬಟ್ ಏನಾಗ್ತದೆ ಗೊತ್ತಿಲ್ಲ. ಬಟ್ ಈ ಗಾಡಿ ಇದ್ದವ್ರು ಯಾರೂ ಮಾರಲ್ಲ ಕಾಮನ್ನಾಗಿ. ಸೊ ನಾನು ಮಾರಬಾರ್ದಂತ ಅಂದ್ಕೊಂಡೀನಿ. ಇವೆಲ್ಲ ನಿಂದ್ರಿಸಿದ್ರೆ ಎಷ್ಟೋ ಜನ ಬಂದು ಕೇಸಿನ ಕೇಳ್ತಾರೆ ನಮ್ಮ ದುಕಾನ್ಗೆ ಬಂದವರೆಲ್ಲ, ಗಾಡಿ ಮಾರೋದೇನು ಗಾಡಿ ತೆಗೆಯೋದೇನು, ತೆಗೆದಿದ್ರು ಹೇಳ್ರಿ. ಇಲ್ಲಾಂದ್ರೆ ಎಲ್ಲರೇ ಗಾಡಿದು RXದ ಫೋಟೋ ಎಲ್ಲರೂ ನಾ ಪೋಸ್ಟ್ ಮಾಡ್ದೇನಂದ್ರೆ ಸೇಲ್ ಮಾಡೋದಂತ ಭಾಳಷ್ಟು ಮಂದಿ ಕಮೆಂಟ್ ಹಾಕ್ತಾರೆ. ನಾವೊಂದು ವಿಡಿಯೋ ಬಿಟ್ಟಿದ್ದೆ, ಒಂದು ಆಯುಧ ಪೂಜೆ ದಿವಸ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೆ. ನಂದು ಎಕ್ಸ್ಪಲ್ಸ್ ಮತ್ತು ನಂದು RX ಎರಡೂ ಸೈಡ್ ಬೈ ಸೈಡ್ ನಿಂದ್ರಿಸಿ ಪೂಜೆ ಮಾಡಿದ್ದು ವಿಡಿಯೋ ಬಿಟ್ಟಿದ್ದೆ. ಸೊ ಆ ವಿಡಿಯೋದಾಗ ಕೇಳತ್ತಿರು ಮಂದಿ ಗಾಡಿ ಮಾರೋದೇನಂತೇಳಿ. ಅಷ್ಟು ಕ್ರೇಜ್ RX ಅಂತಂದ್ರೆ. RX ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ, ಎಲ್ಲರಿಗೂ ಇಷ್ಟ ಅವ. ಮತ್ತು ಎಲ್ಲಿಗೆ ಹೊಂಟಿನಪ್ಪ ಅಂತಂದ್ರೆ ಹಿಂಗೆ ಗಾಡಿ ಭಾಳ ದಿನ ಮೇಲೆ ಇದೊಂದು ಕೇಬಲ್ ಹೋಗಿತ್ತು, ಅದ್ರ ಸಲಿಂದ ನಿಂದ್ರಿಸಿದ್ದೆ ಗಾಡಿ ಮನ್ಯಾಗ. ಮತ್ತೇನು ರೀಸನ್ ಇಲ್ಲ ಗಾಡಿ ನಿಂದ್ರಿಸೋ ಸಲಿಂದ. ಕೇಬಲ್ ಆಮೇಲೆ ಇದು ಎಕ್ಸಲೇಟ್ರದ್ದು ಏನಾಗ್ತಾರೆ ಇದು, ಇದ್ರ ಸಲಿಂದ ನಿಂದ್ರಿಸಿದ್ದೆ. ನಿನ್ನೆ ರೆಡಿ ಆಯ್ತು ಗಾಡಿ. ಸೊ ರೆಡಿ ಆದ ಸಲಿಂದ ಹಾಗೆ ಹೊಲಕ್ಕೆ ಹೋಗ್ಬರಮ್ಮ ಅಂತೇಳಿ ಹೊಂಟಿದ್ದೆ. ಹೊಲ್ದಾಗ ಒಂದು ಸ್ವಲ್ಪ ತೊಗರಿ ಬಿತ್ತೀವಿ. ಸೊ ತೊಗರಿ ನೋಡ್ಕೊಂಬಂದಂಗೆ ಆಗ್ತದ, ಗಾಡಿಗೂ ಒಂದು ಸ್ವಲ್ಪ ವಾಮಪ್ ಆಗ್ತದ. ಭಾಳ ದಿನ ಹಿಡಿದು ನಿಂತಿತ್ತು. ಸೊ ಹಂಗೆ ನೋಡ್ಕೊಂಬಂದಂಗೆ ಆಗ್ತದ ಅಂತೇಳಿ ಹೊಂಟಿದ್ದೆ ಊರಿಗೆ. ಸೊ ಎಲ್ಲ ರೋಡ್ಗಳು ಆಗ್ಯಾವ ನಮ್ಮ ಸೇಡಂ ತಾಲೂಕದಾಗ ಆಲ್ಮೋಸ್ಟ್ ಅಂತ ತಿಳ್ಕೊರಿ. ಬಟ್ ನಮ್ಮ ಊರದು ಕಾಚೂರ್ದು ರೋಡೇ ರೆಡಿ ಆಗಲ್ಲ. ಇದಕ್ಕೆ ಏನು ಕಾರಣ ಅಂತ ನನಗೂ ಗೊತ್ತಿಲ್ಲ.
ಬಟ್ ಭಾಳ ವರ್ಷ ಆಯಿತು ಖರಾಬಾಗಿ. ಇದು ಹಾಕಿನೂ ಭಾಳ ವರ್ಷ ಆಯಿತು, ಇದು ಖರಾಬಾಗಿನೂ ಭಾಳ ವರ್ಷ ಆಯಿತು. ಸೊ ಈ ರೋಡೇ ನೆನಪಾಗಲ್ಲ ಇದೆ ನನಗೆ ಗೊತ್ತಿಲ್ಲ. ಬಟ್ ರೋಡಿನ ಪರಿಸ್ಥಿತಿ ಮಾತ್ರ ಭಾಳ ಹದಗೆಟ್ಟದ. ಸೊ ಈ ಕಡೆ ಅಂತೂ ಮಳೆನೇ ಇಲ್ಲ ನಮ್ಮ ಕಡೆಗೆ ಟೋಟಲಿನೇ. ಬಟ್ ಅಂದ್ರೂ ಬೆಳೆ ಚೆಂದ ಬಂದದ. ನೋಡ್ಬೇಕು ನಮ್ಮ ಹೊಲದ ಕಡೆ ಹಂಗದ ಅಂತೇಳಿ. ಆ ಸೈಡ್ ಅಂತೂ ಮಳೆನೇ ಇಲ್ಲ. ಮತ್ತು ಬಿತ್ತಬೇಕು ಮತ್ತೊಂದು ಸರಿ ತೆಗೆದಂತಂದು ಕೇಸಿಂದ ಅಲ್ಲತ್ತರು ಹಂಗೆ ನೋಡ್ಕೊಂಬರಮ್ಮ ಅಂತೇಳಿ ಒಂದು ಸ್ವಲ್ಪ ಸಂಜೆನೂ ಆಗ್ಯದ. ಮಸ್ನಾಗಿರ್ತವೆ ಲಾಗ್ ಮಾಡೋಕ್ಕಂತೇಳಿ 4 ಆಗ್ಯದ. ಹೋಗ್ಬರಮ್ಮ ಅಂತೇಳಿ ಹೊಂಟೀನಿ. ಇದೇ ನೋಡ್ರಿ ನಮ್ಮೂರು. ಸೊ ಆ ಸೈಡ್ ಇರ್ತಾವೆ ನಮ್ಮ ಮನೆಗಳೆಲ್ಲ. ಬಟ್ ನಾ ಈ ಕಡೆ ಹೊಲಕ್ಕೆ ಹೊಂಟೀನಲ್ಲ. ಸೊ ಇದು ನಮ್ಮೂರದ ಹನುಮಾನ್ ದೇವ್ರ ಗುಡಿ. ಬಟ್ ಇಲ್ಲೆಲ್ಲ ಒಂಥರ ಹೆಂಗಂತಂದ್ರೆ ನಂಗೆ ಗೊತ್ತಿಲ್ಲ ಅದು ಇನ್ನೂ ಆದ್ರೂ ಯಾಕೆ ಇಲ್ಲಿ ಆಚರಣೆದಾಗ ಇಟ್ಟಿರೋದು ಅಂತೇಳಿ. ಆರಾಮಪ್ಪ. ಹಾಂ ಮುಗ್ನೂರು ಹೊಂಟಿಲ್ಲ, ಈ ಕಡೆ ಹೊಂಟೀನಿ ನಮ್ಮ ಗುಡಿದು ಹೇಳೋದಿನ್ನಲ್ಲ. ಸೊ ಗುಡಿದಾಗ ಏನಂತಂದ್ರೆ ಹಳ್ಳಿ ಪಳ್ಳಿದಾಗ ಇರ್ತಾವಲ್ಲ ಆಚರಣೆಗಳು ಇನ್ನೂ ಇರ್ತಾವೆ. ಬಟ್ ಹಂಗೆ ಹೆಂಗಂತಂದ್ರೆ ಗುಡಿ ಹೋದಾಗೆಲ್ಲ ಸಣ್ಣಗಿದಾಗ ಅನ್ನಿಸ್ತಿತ್ತು, ಯಾಕಪ್ಪ ನಾವು ಸಿಡಮ್ದಾಗೆಲ್ಲ ಗುಡಿದಾಗ ಹೋಗ್ತೀವಿ, ಇಲ್ಲಿ ಗುಡಿದಾಗ ಯಾಕೆ ಬಿಡಲ್ಲ ನಮಗೆ ಅಂತೇಳಿ. ಬಟ್ ಅವೆಲ್ಲ ಇರ್ತಾವ, ಅವು ಏನೂ ಮಾಡೋಕ್ಕಾಗಲ್ಲ. ಅದು ಭಾಳಷ್ಟು ಮನಸ್ಸಿಗೆ ಹತ್ತಿತ್ತು ನನಗೆ ಒಂದು ಟೈಮಿಗೆ. ಒಂದು ದಿವಸ ನಮ್ಮ ತಮ್ಮ ಅದು ಸುಳ್ಳು ಮಾಡ್ದೆ. ರೈಟ್ ಬಾಯ್. ಯಾಕಡೆ ಮುಗ್ನೂರು ಹೋಗ್ಬೇಕು ನೀವು ನಿನ್ಗೆ ಯಾಕೆ ಆಮೇಲೆ. ಸೊ ನಮ್ಮ ತಮ್ಮ ಸುಳ್ಳು ಮಾಡ್ದೆ ಅದು ಒಂದು ದಿವಸ. ಒಳಗೆ ಹೋಗ್ಬಾರ್ದು ಅಂತಾರ ಅಂತೇಳಿ ನಾವು ಹೊರಗೆ ನಿಂತಿರ್ತಿದ್ದೆ ಗುಡಿದಾಗ. ಬಟ್ ಅವ ಒಂದು ದಿವಸ ಒಳಗೆ ಹೋದ. ಏನಾಗ್ತದೆ ನಮ್ಮ ಊರಾಗೇನು ಹೋಗಲ್ಲೇನೋ ಗುಡಿಯಾಗ, ಇಲ್ಲಿ ಹೋದ್ರೆ ಏನಾಗ್ತದೆ ಅಂತೇಳಿ ಕೇಸಿಂದು ಗುಡಿಯಾಗ ಹೋಗ್ಬಂದ. ಅವತ್ತಿನಿಂದ ನನಗೆ ಒಂದು ಸ್ವಲ್ಪ ಹೆಂಗಂತಂದ್ರೆ ಯಾರೋ ಒಬ್ಬರು ಅಂದ್ರೆ ಓದ್ತಿರ್ಬೋದು ಬೇರೆಯವರೆಲ್ಲ, ಬಟ್ ನನಗೆ ಅದೊಂದು ಕಾಡ್ತಿತ್ತದು, ಯಾಕೆ ಬಿಡಲ್ಲಪ್ಪ ನಮ್ಮ ಊರಾಗ ಗುಡಿಯಾಗ ಅಂತೇಳಿ ಕೇಸಿಂದ. ಅವತ್ತು ಅವ ಹೋಗಿ ಕೇಸಿಂದ ಬಂದ. ಅದಾದ್ಮೇಲೆ ದೇವ್ರೆಲ್ಲರಿಗೂ ಒಂದೇ ಒಂದು ಸ್ವಲ್ಪ ಮೂಢನಂಬಿಕೆಗಳೂ ಇದ್ದವು ಒಳಗೆ. ನಮ್ಮ ಜನ ಹೋದ್ರೆಲ್ಲ ಒಂದು ಏನೋ ಆಗಿ ಸಾಯ್ತಾರ ಹಂಗೆ ಹಿಂಗೆ ಅಂತೇಳಿ. ಬಟ್ ನಮ್ಮ ತಮ್ಮ ಹೇಳ್ದಂಗೆ ಮನಸ್ಸು ಬಿಟ್ಕೊಂಡು ಕೇಸಿಂದ ಹೋಗು, ನೀನು ನಂಬ್ತಾಯಿಲ್ಲ ದೇವರಿಗೆ, ಮುಗೀತು ಅಷ್ಟೇ ಅಂತೇಳಿ. ಸೊ ಅವತ್ತಿನಿಂದ ನನಗೆ ಒಂದು ಗೊತ್ತಾಯಿತು, ದೇವರೆಲ್ಲರಿಗೂ ಒಂದೇ. ಬಟ್ ಮಾಡಿದ್ದು ಜನಗಳು ನಡ್ಬರ್ಕಿರೋರು. ದೇವ್ರು ಯಾವತ್ತೂ ಯಾರಿಗೂ ಬೇಡ ಅಂತನಲ್ಲ. ಸ್ವಲ್ಪ ಜನ ಅವ್ರದ್ದೇ ಕ್ರಿಯೇಟ್ ಮಾಡಿಕೊಂಡು ಈ ಥರ ಮಾಡಿರ್ತಾರೆ. ಇರಲಿ ಹಳ್ಳಿಗಳ್ದಾಗ ಅಂತಂದ್ರೆ ಒಂದು ಸ್ವಲ್ಪ ಜನ ಭಾಳಷ್ಟು ಹಳ್ಳಿಗಳ್ದಾಗ ಈಗಲೂ ಅವು ಯಾರು ಏನು ಮಾತಾಡೋಬ್ಲೇ ಇಲ್ಲ, ಯಾರು ಏನು ಕೇಳೋಬ್ಲೇ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಮಳೆ ಆಗಿರ್ಬೋದು ಅಂತ ಅನ್ಸ್ಲತ್ತದ, ಯಾಕಂತಂದ್ರೆ ಎಲ್ಲ ಗ್ರೀನ್ರಿನೇ ಅದ. ಮೊನ್ನೆ ನಮ್ಮ ಅಮ್ಮ ಅಂದಿದ್ರು ಒಣಗ್ಲತ್ತದ ಎಲ್ಲ, ಮತ್ತು ಕಡಿಸಿ ಮತ್ತೊಂದು ಸರಿ ಬಿತ್ತಬೇಕಾಗ್ತದೆ ಅಂತೇಳಿ ಕೇಸಿಂದ ಅಲ್ಲತ್ತಿದ್ರು. ಬಟ್ ಹಾಗೇನಿಲ್ಲ, ಎಲ್ಲ ಹೊಲಗಳು ಸ್ವಲ್ಪ ಹಸಿರೇ ಅವ. ಹಸಿರು ಅಂತಂದ್ರೆ ಮಳೆ ಬಂದಾಗೆ ಹಸಿರಾಗಿರ್ತಾವಲ್ಲ, ಬಿಸಿಲಿದ್ರೆ ಹಂಗೆ ಒಣಗೋಗಿರ್ತಾವಲ್ಲ. ಸೊ ಇಲ್ಲಿ ಮತ್ತೆ ಕಂಬ ಬಿದ್ದದ. ನಾವೊಂದು ಸರಿ ಸ್ಟೋರಿ ಹಾಕಿದ್ದೆ, ಅದಕ್ಕೆ ನಮ್ಮ ಜಸ್ಕಂದವರೆಲ್ಲ ಇದು ಮಾಡಿ ಆ ಸ್ಟೋರಿಗೆ ರಿಪ್ಲೈ ಮಾಡಿ ಅದು ಮಾಡಿಕೊಟ್ಟಿದ್ರು. ಬಟ್ ಆವಾಗ ಈ ಕಂಬ ಬಿದ್ದಿತ್ತು, ಈಗ ನಮ್ಮ ಹೊಲದ ಹಿಂದಿಂದ ಕಂಬ ಬಿದ್ದದ. ಸೊ ಇದೇ ನಮ್ಮ ಹೊಲ. ಬಟ್ ಏನಿಲ್ಲ, ಬೆಳಿಲತ್ತ ಅಂದರೆ ಮಳೆ ಇಲ್ಲ, ಅದಂತೂ ಪಕ್ಕ. ಒಣಗ್ಯಾವ ಅಂತಂದ್ರಲ್ಲ, ಒಣಗಿಲ್ಲ ಅಂತ ಅನ್ನಿಸ್ತದೆ ನನಗೆ. ಎಲ್ಲ ಸಣ್ಣ ಮೊಳಕೆ ಆಗ್ಯಾವ, ಅಷ್ಟೇನು ಕೆಟ್ಟಿಲ್ಲ. ನಮ್ಮ ಅಮ್ಮಗೆ ಜೀವನ ಸಮಾಧಾನ ಇಲ್ಲ. ವಿಡಿಯೋ ಮಾಡ್ಕೊಂಡು ತೋರ್ಸ್ಕೊಂಬರ್ಬೇಕು.
Insta360 X4ನಾಗ ವಿಡಿಯೋ ಕ್ಲಾರಿಟಿ ಹಂಗೆ ಅಂತೇಳಿ ಫಸ್ಟ್ ಕಮೆಂಟ್ ಮಾಡಿರಿ. ಆ್ಯಂಡ್ ಇವತ್ತಿಂದು ವಿಡಿಯೋ ಮಾಡೋಂಥ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ, ನಾನು ಇವತ್ತು ಒಂದು ಗಾಡಿ ರಿವ್ಯೂ ಮಾಡತ್ತೀನಿ. ಅದು ನನ್ನ ಗಾಡಿನೇ. ಇವನ್ ಗಾಡಿ ಏನು ನಾವು ನೋಡಿಲ್ಲ ಏನಂತ ಅನ್ಕೋಬೇಡ್ರಿ. ಬಟ್ ನಮ್ಮಲ್ಲಿ ಇನ್ನೊಂದು ಗಾಡಿ ಅದ. ಇನ್ಸ್ಟಾದಾಗ ಯಾರು ಫಾಲೋ ಇರ್ತೀರಿ ಅವ್ರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ನಂದು ಇನ್ನೊಂದು ಗಾಡಿ ಯಾವ್ದು ಅಂತೇಳಿ. ಸೊ ಭಾಳ ದಿನ ಮನೆಯಾಗ ನಿಂತಿತ್ತು, ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಗಾಡಿದು. ಹಂಗೆ ಕೇಸಿಂದ ಪ್ರಾಬ್ಲಮ್ ಅಂತಂದ್ರೆ ಒಂದು ಮೈನರ್ ಪ್ರಾಬ್ಲಮ್ ಇತ್ತು. ಅದು ಈಗ ರೆಡಿ ಮಾಡಿಸ್ಕೊಂಡು ಭಾಳ ದಿನ ಮೇಲೆ ಹೊರ ತೆಗೆದೀನಿ. ಸೊ ಹಂಗೆ ಒಂದು ರೈಡ್ನು ಮಾಡ್ಕೊಂಬರಮ್ಮಂತೇಳಿ ನಮ್ಮ ಊರ ಕಡೆ ಬಂದಿದ್ದೆ, ನಮ್ಮ ಹೊಲ ನೋಡಮ್ಮಂತೇಳಿ. ಸೊ ಯಾವುದಂತಂದ್ರೆ, ಸೊ ನಮ್ಮ ಯುವಕರ ಒಂದು ಭಾಳ ಅತಿ ಪ್ರಿಯವಾದ ಗಾಡಿ ಇದು. RX 135, RX 100 ಆಗಲಿ, RX 135 ಆಗಲಿ, ನಮ್ಮ ಯೂತ್ಸಿಗೆ ಭಾಳಷ್ಟು ಬೇಕಾದಂಥ ಗಾಡಿ ಇದು. ಯಾರನ ಇರ್ಲಕ್ಕ ನಾನು ತೊಗೋಬೇಕಪ್ಪ ಅನ್ನೋ ಮಾತಾಡ್ತಾರೆ. ಬಟ್ ಈ ಗಾಡಿ ಸಿಗೋಲ್ಲ. ಯಾಕಂತಂದ್ರೆ ಈಗ ಡಿಸ್ಕಂಟಿನ್ಯೂ ಆಗ್ಯಾವ, ಗಾಡಿಗಳು ಬಂದಾಗ್ಯದ, ಸಿಗೋಲ್ಲ. ಸೊ ಗಾಡಿ ಕಂಡೀಷನ್ ಮಾತ್ರ ನೋಡಿ ಏನೂ ಅಲ್ಲಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಇಂಡಿಕೇಟ್ರ್ ಹೋಗ್ಯಾವ, ಆಮೇಲೆ ಶಕಪ್ ಜಿಯರ್ನಾಗಿಂದು ಆಯಿಲ್ ಹೊಂಟದ, ಏನೋ ಸ್ವಲ್ಪ ಪೇಂಟಿಂಗ್ ಎಲ್ಲ ಹೋಗ್ಯದ. ಸೊ ಇದೇ ರೀಪೇಂಟಿಂಗ್, ಇದು ಪೇಂಟಿಂಗ್ ಹೋಗ್ಯದ ಅಂತೇಳಿ ಖಾಲಿ ಟ್ಯಾಂಕ ಸೈಡ್ ಕವರ್ ಎಲ್ಲ ಮಾಡ್ಸಂತಾರೆ. ಬಟ್ ನನಗೆ ಅದು ಇಷ್ಟ ಇಲ್ಲ. ನಾನು ಮಾಡಿಸಿದ್ರೆ ಫುಲ್ ಗಾಡಿನೇ ಪೇಂಟಿಂಗ್ ಮಾಡಿಸ್ತೀನಿ, ಮತ್ತು ಹೊಸದ ಕಂಡೀಷನ್ದಾಗ ಹೆಂಗಿರ್ತದೆ ಆ ಟೈಪೇ ಮಾಡಿಸ್ಬೇಕಂತೇಳಿ ಗಾಡಿಗೆ ಏನು ಟಚ್ ಮಾಡಲಾಗಿನಿ. ಗಾಡಿ ರೆಡಿ ಮಾಡಿಸ್ತೇನಂತಂದ್ರೆ ನಿಮ್ಗೆ ಆ ವಿಡಿಯೋಗಳು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಕಂಟಿನ್ಯೂ ಆಗಿ. ಯಾಕಂತಂದ್ರೆ RXದು ಆ ಥರ ಒಂದು ಕನೆಕ್ಷನ್ ಅದ ನನಗೆ. ಗಾಡಿ ಯಾವತ್ತೂ ತೊಗೋಬೇಕಂತ ಅಂದ್ಕೊಂಡವಲ್ಲ. ಇದು ನನ್ನ ಲೈಫ್ನಾಗ ಅದೇ ಬಂದದ. ಆ ಟೈಮ್ನಾಗ ನಾ ಗಾಡಿ ತೊಗೋಬೇಕಂತ ಅಂದ್ಕೊಂಡಿದ್ದಿಲ್ಲ, ಆ ಗಾಡಿ ಸಿಗ್ತದೆ ಅಂತ ಅಂದ್ಕೊಂಡಿದ್ದಿಲ್ಲ. ಸೊ ಇದರಿಂದ ಹೆಡ್ಲೈಟ್ ಹೋಗ್ಯದ, 2 ಇಂಡಿಕೇಟ್ರ್ನು ಹೋಗ್ಯಾವ. ಆಮೇಲೆ ಇದು ರೀಡಿಂಗ್ ಮೀಟ್ರದ್ದು ಕೇಬಲ್ನು ಹೋಗ್ಯದ. ಬಟ್ ರೀಡಿಂಗ್ ಮೀಟ್ರ್ ಹೊಸದೇ ಇತ್ತು, ಬಿಸಿಲಿಗೆ ನಿಂದಿರಿಸಿ ಈ ಕಲರ್ ಆಗ್ಯದ. ಆ್ಯಂಡ್ ಇದು 360 ಹಾಕಸಲಿಂದ ಹಾಕೊಂಬಂದಿನ ಮೌಂಟು. ಇದೊಂದು ಹ್ಯಾಂಡಲ್ ಬಾರ್, ಒಂದು ಯಾವುದೋ ಗೂಗಲ್ನಾಗ ಯಾವುದೋ ಒಂದು ವೆಬ್ಸೈಟ್ ಹೊಡೆದೀನಿ ಸುಮ್ಮನೆ. RX ಅಲ್ಲಿಂದ ಒಂದು ಹ್ಯಾಂಡಲ್ ಅಂತಂದ್ರೆ ತೋರಿಸಿತ್ತು. ಬಟ್ ಅಲ್ಟಿಮೇಟ್ ಕ್ವಾಲಿಟಿ ಅದು. ಭಾಳಷ್ಟು ಜನ ಕೇಳ್ಯಾರ ಇದು ಹ್ಯಾಂಡಲ್ ಬಾರ್ನು. 2 ಇಂಡಿಕೇಟ್ರ್ ಊಷ್ಟು, ಇಂಡಿಕೇಟ್ರ್ಗಳೇ ಇಲ್ಲ, 2 ಹೋಗ್ಬಿಟ್ಟವ. ಆಮೇಲೆ ನಂದು AP ಪಾಸಿಂಗು ಅಲ್ಲಿಂದ ತೊಗೊಂಬಂದಿದ್ದು ಗಾಡಿ. ಆಮೇಲೆ ಇವು ಶಾಕಪ್ ಜೇರ್, ನಾನು ಕೇರಳದಾಗ ಭಾಳಷ್ಟು ಗಾಡಿಗಳು, ಅವಾಗೆಲ್ಲ ಬರೀ ಕೇರಳ ಗಾಡಿಗಳು ನೋಡ್ತಿದ್ದೆ. ನಾನು RX ಮಾಡಿಫೈ ಅಂತಂದ್ರೆ ಬರೀ ಕೇರಳನೇ ನೋಡ್ತಿದ್ದೆ. ಹಂಗಾಗಿ ಇದು ಏನದಲ್ಲ, ಕೇರಳದಾಗ ಭಾಳಷ್ಟು ಜನ ಗಾಡಿಗಳಿಗೆ ನೋಡಿದ್ದೆ. ನನ್ನ ಗಾಡಿನೂ ತರ್ಸ್ಕೊಂಬಂತೇಳಿ ಇದಕ್ಕೆ ಯಾವ ಲೆವೆಲಿಗೆ ಹುಡುಕಾಡಿನ ಅಂತಂದ್ರೆ, ಲಾಸ್ಟಿಗೆ ಅದೇ ಟೈಮ್ನಾಗೆ ಇನ್ನು ಗೂಗಲ್ನಾಗ ಇದು ಬಂದಿತ್ತು, ಯಾವುದಾರೆ ಫೋಟೋ ಹೊಡೆದಾಕಿದ್ರೆ ಗೂಗಲ್ ಫೈಂಡ್ ಮಾಡ್ತದಲ್ಲ. ಸೊ ಅದು ಬಂದಿತ್ತು. ಆವಾಗ ಆ ಗಾಡಿಗಳು ಸ್ಕ್ರೀನ್ಶಾಟ್ ತೊಗೊಂಡು ಇದಕ್ಕೆ ಸರ್ಚ್ ಮಾಡಿದೆ. ಇದು ಆ್ಯಕ್ಚುಲಿ TVS ಫೋನಿಕ್ಸ್ದು ಶಾಕಪ್ ಜೇರ್ ಅಂತೇಳಿ ಆಮೇಲೆ ಗೊತ್ತಾಯಿತು. ಸೀದಾ ನಮ್ಮ ಕಲಬುರ್ಗಿದಾಗ ಇರೋದು TVS ಶೋರೂಮ್ಗೆ ಹೋಗಿ ಸೊ ಇದು ಕೇಳಿದೆ ಆರ್ಡ್ರ್ ಹಾಕ್ಬೇಕಂತೇಳಿ. ಸೊ ಆರ್ಡ್ರ್ ಏನು ಹಾಕೋದು ಬೇಕಾಗಿಲ್ಲ ರೀ, ನಮ್ಮಲ್ಲಿ 1 ಪೇರ್ ಅವೈಲೇಬಲ್ ಅವ ಅಂತಂದರು. ಅದು 1 ಪೇರ್ ರೆಡ್ಡೇ ಬೇಕಾಗಿತ್ತು ನನಗೆ. ಸೊ ರೆಡ್ ಸಿಕ್ಕಿತು. ರೆಡ್ ತೊಗೊಂಡು ಕೇಸಿಂದ ಸೀದಾ ಅಲ್ಲಿಂದ ಹಾಕ್ಸ್ಕೊಂಡು ಬಂದೆ. ಬಟ್ ಇವು ಹಳಿವೆ ಅವ, ಇದ್ರ ಜೊತೆಗೆ ಬಂದವು ಕುಂದ್ರಲಿಲ್ಲ, ಇದಕ್ಕೆ ಭಾಳಷ್ಟು ಹೈಟ್ ಆಗ್ಲತ್ತಿತ್ತು. ಸೊ ಹಂಗಾಗಿ ಹಳಿವೆ ತೆಗಿಸಿ ಇದಕ್ಕೆ ಹಾಕೀನಿ. ಆಮೇಲೆ ಕಾರ್ಬೇಟ್ರ್ ಬಂದ್ರೆ ಇದು ಇಂಡಿಯನ್ದೇ ಅದ, ಇದೇನು ಜಪಾನ್ದಲ್ಲ. ಜಪಾನ್ ಕಾರ್ಬೇಟ್ರ್ ಇರ್ತಾವೆ. ಸೊ ಫಸ್ಟ್ ಬ್ಯಾಚ್ನಾಗ ಅವೆಲ್ಲ ಏನು ಬಂದವಲ್ಲ ಅವು ಜಪಾನ್ ಕಾರ್ಬೇಟ್ರ್ ಇರ್ತಾವೆ. ಇದೇ ಕೇಬಲ್ ಹೋಗಿತ್ತು ನಿನ್ನೆ, ಎಕ್ಸಲೇಟ್ರ್ ಕೇಬಲು. ಸೊ ಎಕ್ಸಲೇಟ್ರ್ ಕೇಬಲು ಇದೊಂದು, ಆಮೇಲೆ ಈ ಸೈಡ್ ಒಂದು ಗ್ರಿಪ್ಪು, 2 ಗ್ರಿಪ್ಗಳು ಹೊಸ ಹಾಕ್ಸೀನಿ. ಮತ್ತಿನ್ನೇನೇನು ಮಾಡಿಸಿ ಗಾಡಿದಾಗ ಏನೂ ಮಾಡಿಸಿಲ್ಲ ನಾನು. ಆಲ್ಮೋಸ್ಟ್ ಸ್ಟಾಕ್ನಾಗ ಏನಿತ್ತು ಅದೇ ಮೇಂಟೈನ್ ಮಾಡೋಕ್ಕೆ ನೋಡೀನಿ. ಯಾಕಂತಂದ್ರೆ ನಮ್ಮ ಅಣ್ಣ ಒಬ್ಬರು ಹೇಳಿದರು, ಸ್ಟಾಕ್ನಾಗೆ ಮೇಂಟೈನ್ ಮಾಡಿ ಗಾಡಿ, ಯಾವುದೂ ಜಾಸ್ತಿ ಮಾಡಿಫಿಕೇಷನ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು. ಸೊ ಹಂಗಾಗಿ ಸ್ಟಾಕ್ನಾಗೆ ಇಟ್ಟೀನಿ ಎಲ್ಲ ಗಾಡಿನೂ. ಸೊ ಈಗ ಚೇಂಜ್ ಮಾಡಬೇಕಾಗಿರೋದು ರೀಪೇಂಟಿಂಗ್ ಎಲ್ಲ ಆದಮೇಲೂ ಹೇಳ್ತೀನಿ ನಾ. ಒಂದು ಸ್ವಲ್ಪ ಬೋರ್ ಕಟ್ಟಿಂಗ್ ಏನಾರ ಬಂದದನ್ನು ನೋಡ್ಕೆ ಬೋರ್ ಕಟ್ಟಿಂಗ್ ಮಾಡಿಸ್ಬೇಕಿಲ್ಲ, ಹೊಸ ಬೋರೇ ಹಾಕ್ಸ್ಬೇಕು. ಅದಾದಮೇಲೆ ಇದೊಂದು ಪೈಪು, ಇದು ಭಾಳ ಜಂಗ್ ಹಿಡಿದದ ಈಗ. ಸೊ ಇದೊಂದು ಪೈಪ್ ಒಂದು ಹಾಕ್ಸಿ, ಇನ್ನು ಕೇಬಲ್ಗಳು ಅವು ಭಾಳಷ್ಟು ಇರ್ತಾವೆ. ನಾವು RX ಗಾಡಿ ರಿಪೇರಿ ನೀವು ಏನಾರ ರಿಸ್ಟೋರೇಷನ್ ಮಾಡಿಸ್ಕೊಳಕ್ಕೆ ಹೋದ್ರಪ್ಪ, ಪ್ರಾಪರಾಗಿ ಒಂದು ಹೊಸ ಗಾಡಿ ಹೆಂಗಿರ್ತದೆ ಆ ಟೈಪ್ ಬೇಕಂತಂದು ಕೇಸಿಂದ ಏನಾರ ಮಾಡ್ಸ್ಲಕ್ಕೆ ಹೋದ್ರೆ ಅಂತ ತಿಳ್ಕೊರಿ ನೀವು, ಒಂದು 40,000 to 50,000 ರೂಪಾಯಿ ಕಟ್ಟಿಟ್ಟು ಬುತ್ತಿ ಅಂತ ತಿಳ್ಕೊರಿ. ಕಾಣಿಸ್ಲಾಕ ಹಿಂಗೆ ಕಾಣಿಸ್ತದೆ ಗಾಡಿ, ಇದ್ರೊಳಗೇನು ಸಾಮಾನಿಲ್ಲ ಅಂತೇಳಿ. ಬಟ್ ಒಂದೊಂದು ಸಾಮಾನುಗಳ್ನು ಸಿಗಲಿಲ್ಲಪ್ಪ ಅಂತಂದ್ರೆ ತರಿಸ್ಕೋದಿರ್ತದಲ್ಲ, ಆ ಪೇನಲ್ಲಕ್ಕೇನು ಪೇನ್ ಏನಾಗಲ್ಲ, ತರಿಸ್ಕೋಬೋದು. ಅಮೌಂಟ್ ಇರ್ತಾವೆ, ಸಟ್ಟಂತ ತರಿಸ್ಕೋಬೋದು. ಬಟ್ ಅವೈಲೇಬಲ್ ಇರೋಲ್ಲ ಆ ಟೈಮ್ನಾಗ. ಬೇರೆ ಕಡೆಯಿಂದ ತರಿಸ್ಕೊಂಡೆಲ್ಲ ಮಾಡಿಕೊಡ್ತಾರೆ. ಸೊ ಹಂಗಾಗಿ ಒಂದು ಸ್ವಲ್ಪ ಡಿಲೇನೂ ಆಗ್ತದೆ. ಗಾಡಿ ರಿಸ್ಟೋರೇಷನ್ ಮಾಡಿಸೋ ಟೈಮಿಗೆ ನೀವು ಖುದ್ದಾಗಿ ಮುಂದೆ ನಿಂತೆ ಮಾಡಿಸ್ರಿ. ನಾ ಯಾಕೆ ಹೇಳ್ತೀನಿ ಅಂತಂದ್ರೆ, ಇದು ಮಾತು ನಮ್ಮ ಗಾಡಿ ಎಲ್ಲ ಪೇಂಟಿಂಗ್ ಆಗಿ ಬಂದಿರ್ತದೆ, ಕುಂದಿರ್ಸ್ತಿರ್ತಾರೆ ಎಲ್ಲ ಪಾರ್ಟ್ಸ್ಗಳು. ಒಂದು ಸ್ವಲ್ಪನೂ ಏನಾರ ಸ್ಕ್ರ್ಯಾಚ್ ಬಿತ್ತಲ್ಲ, ಇಲ್ಲಿ ಒಂದು ಒಂದು ಸ್ಪ್ಯಾನರ್ದೇ ಏನೇ ಒಂದು ಸ್ಕ್ರ್ಯಾಚಸ್ ಬಿತ್ತು ಅಂತ ತಿಳ್ಕೊರಿ, ಇಷ್ಟು ಪೇನ್ ಆಗ್ತದೆ. ಅದು ಮೆಕ್ಯಾನಿಕ್ಗಳು ನೋಡೋಲ್ಲ. ಅವ್ರೂ RX ಮೆಕ್ಯಾನಿಕೇ ಇದ್ರು ಅಂತ ತಿಳ್ಕೊರಿ. ಸೊ ಅವರು ಒಂದು ಸ್ವಲ್ಪ ನೀಟ್ ಮೇಂಟೈನ್ ಮಾಡೋರು ಇದ್ರಪ್ಪ ಅಂತಂದ್ರೆ ಬೆಸ್ಟ್.
ಇಲ್ಲಪ್ಪ ಅಂತಂದ್ರೆ ನೀವು ಹೆಂಗೆ ಬೇಕು ಹಂಗೆ ಹಾಕಿರ್ತಾರ, ನಾವು ಹೊಸ್ದಾಗಿ ಏನೋ ಮಾಡಿಸ್ಬೇಕು ಕಾಯಿಸ್ಲಿ ಅಂತೇಳಿ ಮಾಡಿಸ್ತಿರ್ತೀವಿ. ಬಟ್ ಎಲ್ಲ ಪೇಂಟಿಂಗ್ ಸ್ಕ್ರ್ಯಾಚಸ್ ಅಂತ ಅಲ್ಲಿ ಇಲ್ಲಿ ಡೆಂಟ್ ಬಂದು ಅಂತಂದ್ರೆ ಆ ಗಾಡಿ ಮಾಡಿಸ್ಕೊಂಡ್ಮೇಲೆ ಮನೆಗೆ ತರ್ಲಕ್ಕೆ ಮನಸ್ಸೇ ಬರಲ್ಲ. ಯಾಕಂತಂದ್ರೆ ಇದು ನಾನು ಖುದ್ದು ಅನುಭವದ ಮಾತು ಹೇಳತ್ತೀನಿ. ನಾ ಗಾಡಿ ತೊಗೊಂಡು ರಿಸ್ಟೋರೇಷನಿಗೆ ಕೊಟ್ಟಾಗ ಒಬ್ಬೊಬ್ಬರು ಮೆಕ್ಯಾನಿಕ್ ಅಂದ್ರೆ ಒಬ್ಬನ ಬಳಿ ಎಲ್ಲ ಸಾಮಾನುಗಳು ಬಿಚ್ಚಿಸಿ ಮತ್ತು ಪೇಂಟಿಂಗ್ ಮಾಡಿಸ್ಕೊಂಡು ತಂದು ಫಿಟ್ ಮಾಡಿಸ್ಲತ್ತಿದ್ದೆ. ಅವತ್ತು ನೈಟ್ 3 ಜನ ಏನು ಫಿಟ್ ಮಾಡತ್ತೀರಿ ನನ್ನ ಗಾಡಿಗೆ. ಬಟ್ ಅದ್ರಾಗ ಒಬ್ಬನಿಗೆ ನೋಡಿದ್ರೆ ಇಷ್ಟು ಸಿಟ್ಟು ಹೊಂಟಿತ್ತು ನನಗೆ. ಕರೆ ಹೇಳ್ತೀನಿ, ಟ್ಯಾಂಕಿಗೆ ಇದು ಕೂಡಿಸ್ಲತ್ತಿದ್ರು. ಇದು ಟ್ಯಾಂಕ್ದೇನು ಕ್ಯಾಪ್ ಅದಲ್ಲ, ಈ ಕ್ಯಾಪ್ ಕೂಡಿಸೋ ಟೈಮಿಗೆ ಒಂದು ಬಟ್ಟೆ ಹಾಕಿಲ್ಲ ಇಲ್ಲಿ ಹಾಗೆ ಡೈರೆಕ್ಟ್ ಇಟ್ಕೇಸಿಂದು ಏನಂತಾರೆ ಮೆಕ್ಯಾನಿಕ್ಗಳು ಮಾಡೋ ಟೈಮಿಗೆ ಹಿಂಗೆಲ್ಲ ಗ್ರೀಸ್ ಎಲ್ಲ ಕೈ ಇದಿರುತ್ತಲ್ಲ ಅದು ಹಚ್ಚಲತ್ತಾನ. ಆಮೇಲೆ ಸ್ಕ್ರೂ ಡ್ರೈವರ್ ಎಲ್ಲ ಇದ್ರ ಮೇಲೆ ಹಿಂಗೆ ಹೇಳತ್ತಾನ. ಸೊ ಅದು ಭಾಳ ತ್ರಾಸ ಆಗ್ತದೆ. ನಿಮಗೆ ಹಿಂಗೆ ಅನ್ನಿಸ್ತದ ಇದೇನಪ್ಪ ಸಿಲಿ ಹೇಳತ್ತಾನ ಅಂತೇಳಿ. ಬಟ್ ಭಾಳ ತ್ರಾಸ ಆಗ್ತದೆ. ಸ್ಪಾಕೆಟ್ ಒಂದು ನೋಡ್ಕೋಬೇಕು. ಸ್ಪಾಕೆಟ್ ಏನಾರ ಹಾಕ್ಸೈತಂದ್ರೆ ಹಾಕ್ಸ್ಕೋತೀನಿ. ಗಾಡಿ ನಡಿಬೇಕಂದ್ರೆ ಎಷ್ಟು ಬೇಕೋ ಅಷ್ಟು ಕಂಪಲ್ಸರಿ ಇಡ್ತೀನಿ. ಬಟ್ ಗಾಡಿ ರಿಸ್ಟೋರೇಷನ್ ಅಂತ ಬಂದಾಗ ಸ್ವಲ್ಪ ಅಂತ ಮಾಡಿಸಲ್ಲ. ಫುಲ್ ಒಂದೇ ಸರಿನೇ ರೆಡಿ ಮಾಡಿಸ್ಬೇಕಂತ ಇಟ್ಟೀನಿ. ಬಟ್ ಯಾವಾಗ ಆಗ್ತದೆ ಗೊತ್ತಿಲ್ಲ. ಸೊ ಈಗರೇ ಖಾಲಿ ಅದ, ಹಾಗಾಗಿ ಸೊ ಇವತ್ತಿನ ನನ್ನ ಗಾಡಿ ರಿವ್ಯೂ ಇದು. ಈ ವಿಡಿಯೋ Insta360 X4ನಾಗ ಅಲ್ಟಿಮೇಟ್ ಬಂದದಂತ ಅನ್ಕೋತೀನಿ. ಮೈಕ್ ಅಂತೂ ಭಾಳ ಇಷ್ಟ ಆಯಿತು. ವಿಡಿಯೋನ ಈಗ ಮಾಡಿದ ವಿಡಿಯೋ ಚೆಕ್ ಮಾಡಿದೆ ನಾ, ಮೈಕ್ ಅಲ್ಟಿಮೇಟ್ ಅದ. ಬಟ್ ಸಿಸ್ಟಮ್ದಾಗ ಹಾಕಿ ವ್ಲಾಗ್ ಎಡಿಟ್ ಮಾಡಿ ಪೋಸ್ಟ್ ಮಾಡಿದ್ಮೇಲೆ ಗೊತ್ತಾಗ್ತದೆ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ.